ಖಾಸಗಿ ಬಸ್ ಡ್ರೈವರ್ ತಾನು ಸಾಕಿರುವ ನಾಯಿ ಮೇಲೆ ಬಸ್ ಹತ್ತಿಸಿ ಸಾಯಿಸಿದ್ದಾರೆಂದು ಕುಪಿತಗೊಂಡು ಡ್ರೈವರ್ ಮೇಲೆ ಹಲ್ಲೆ ನಡೆಸಿರುವಂತಹ ಘಟನೆ ಚಿಂತಾಮಣಿ ನಗರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಹಲ್ಲೆಗೊಳಗಾದ ಡ್ರೈವರ್ ಮಂಜುನಾಥ್ ಎಂಬುವವರಾಗಿದ್ದು, ಹಲ್ಲೆ ಮಾಡಿದ ಪೊಲೀಸ್ ಪೇದೆ ಕೆಂಚಾರ್ಲಹಳ್ಳಿ ಗ್ರಾಮಾಂತರ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಾಲಾಜಿ ಎಂದು ತಿಳಿದು ಬಂದಿದ್ದು, ಪೊಲೀಸ್ ಪೇದೆ ಮೇಲೆ ನಗರ ಠಾಣೆಯಲ್ಲಿ ದೂರು ಕೂಡ ನೀಡಲಾಗಿದೆ. ಎಂಬಿಎಸ್ ಖಾಸಗಿ ಬಸ್ ಶುಕ್ರವಾರ ಬೆಳಗ್ಗೆ ಬೆಳ್ಳೂರು ಬಿಟ್ಟು ಚಿಂತಾಮಣಿಗೆ ಬರುತ್ತಿದ್ದಂತಹ ಸಂದರ್ಭದಲ್ಲಿ ಸಿದ್ದೇಪಲ್ಲಿ ಕ್ರಾಸ್ ಬಳಿ ಬರ್ತಾ ಇದ್ದಂತ ಗ್ರಾಮದ ಬಾಲಾಜಿ ಎಂಬ ಪೊಲೀಸ್ ಪೇದೆಯ ಸಾಕು ನಾಯಿ ಬಸ್ ಕೆಳಗೆ ಅಡ್ಡಾದಿಡ್ಡವಾಗಿ ದೂರಿದ ಪರಿಣಾಮ ನಾಯಿ ಮೃತಪಟ್ಟಂತ ಹಿನ್ನೆಲೆಯಲ್ಲಿ ದುಃಖಿತನಾದ ಪೊಲೀಸ್ ಪೇದೆ ಅಪಘಾತ ಮಾಡಿ ಬಂದು ನಗರದಲ್ಲಿ ನಿಲ್ಲಿಸಿದ ಬಸ್ ಚಾಲಕ ಮಂಜುನಾಥ್ನನ್ನ ಹುಡುಕಿಕೊಂಡು ಬಂದು ಹಲ್ಲೆ ಮಾಡಿದ್ದಾರೆ. ಹಲ್ಲೆಗೆ ಒಳಗಾದಂಥ ಚಾಲಕ ನಗರ ಠಾಣೆಯಲ್ಲಿ ಈಗ ದೂರನ್ನ ಕೂಡ ಕೊಟ್ಟಿದ್ದಾರೆ. ಪೊಲೀಸ್ ಪೇದೆ ಹಲ್ಲೆ ನಡೆಸಿರುವಂತಹ ವಿಡಿಯೋಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗಿ ಪೊಲೀಸ್ ನಡವಳಿಕೆಗೆ ಸಾರ್ವಜನಿಕರು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಘಟನೆ ಕುರಿತು ಮಂಜುನಾಥ್ ಚಿಂತಾಮಣಿ ನಗರ ಠಾಣೆಗೆ ದೂರನ್ನ ಕೂಡ ನೀಡಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ತಾಲೂಕಿನಾದ್ಯಂತ ಸಂಚರಿಸುತ್ತಿರುವ ಖಾಸಗಿ ಬಸ್ಗಳ ಪೈಕಿ ಹಲವು ಬಸ್ಗಳು ಕಾನೂನು ಬಾಹಿರವಾಗಿ ಸಂಚರಿಸುತ್ತಿದ್ದು, ಅವುಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ತಿಳಿಯದಂತೆ ಇರುವುದೇ ಇಂಥ ಘಟನೆಗಳಿಗೆ ಕಾರಣ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಜುನಾಥ್ ರೆಡ್ಡಿ ಅಂತ. ನಾನು ಎಂಬಿಎಸ್ ಬಸ್ ಡ್ರೈವರು. ನಮ್ಮದು ಚಿಂತಾಮಣಿಯಿಂದ ಬೆಳ್ಳೂರಿಗೆ ಹೋಗಿ ಬರೋ ಬಸ್ಸು 4 ಸಿಂಗಲ್ ಹೊಡಿತೀವಿ. ಬೆಳಗ್ಗೆ ಬರೋವಾಗ ಸಿದ್ದಾಪುರ ಕ್ರಾಸಲ್ಲಿ ನಾಯಿ ಅಡ್ಡ ಬಂದುಬಿಡ್ತು. ನಾನು ನಾಯಿ ತಪ್ಪಿಸೋಕೆ ಹೋಗಿದ್ರೆ ನಮ್ಮ ಬಸ್ಸೇ ಆಕ್ಸಿಡೆಂಟ್ ಆಗ್ತಿತ್ತು. ಹಂಗಾಗಿ ನಾಯಿ ಹತ್ತಿಬಿಡ್ತು. ಅಲ್ಲಿಂದ ನಾನು ಚಿಂತಾಮಣಿಗೆ ಬರೋ ಅಷ್ಟರಲ್ಲಿ ಪೊಲೀಸ್ ಕೆಲಸ ಮಾಡ್ತಾರೆ ಕೆಂಚಾಲಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಬಾಲಾಜಿ ಅಂತ. ಅವರು ಬಂದು ಮುಗ್ಗ ಹೊಡೆದು ಬಿಟ್ಟಿದ್ದಾರೆ. ಪೊಲೀಸರು ಕಾನೂನು ಗೊತ್ತಿರೋರು ಹಿಂಗೆ ಮಾಡಿಬಿಟ್ರೆ ಬೇರೆ ಜನರ ವ್ಯವಸ್ಥೆ ಹೆಂಗೆ ಹೇಳಿ. ಅದಕ್ಕೆ ನನಗೆ ನ್ಯಾಯ ಬೇಕು ಅಂತ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀನಿ. ಹಾಸ್ಪಿಟ್ಲಲ್ಲಿ ಅಡ್ಮಿಂಟಾಗಿ ಇವ್ರು ಇನ್ನೂ ತಗೊತಾ ಇಲ್ಲ ಕಂಪ್ಲೇಂಟು. ಅವ್ರು ಇರಲಿಲ್ಲ. ಅವ್ರು ಬಂದ ಮೇಲೆ ಮಾತಾಡೋಣ ಅಂತ. ನಾನು ಕಂಪ್ಲೇಂಟ್ ಕೊಡಬೇಕಾಗಿರೋದು ನಾನು. ಅವ್ರನ್ನೇನಕ್ಕೆ ಕರ್ಸೋದಿಲ್ಲಿ ಪೊಲೀಸವರು. ಇಲ್ಲಿ ನಾನು ಬಂದು 2 ಅವರ್ ಆಗ್ತಿದೆ, ಇನ್ನೂ ನನ್ನ ಹತ್ರ ಕಂಪ್ಲೇಂಟ್ ತಗೊತಾ ಇಲ್ಲ.